ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಶೀಘ್ರದಲ್ಲಿಯೇ 2026ರ ಹೊಸ ವರ್ಷದ ಆಗಮನವಾಗಲಿದೆ. ಈ ಸಂದರ್ಭದಲ್ಲಿ ಸಂಖ್ಯೆ 7 ಹೊಂದಿರುವ ಜನರಿಗೆ ಯಾವೆಲ್ಲ ಫಲಗಳ ಪ್ರಾಪ್ತಿಯಾಗುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2025 ವರ್ಷವು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು, ಹೊಸ ವರ್ಷದ ಆಗಮನಕ್ಕೆ ಎಲ್ಲರೂ ಉತ್ಸಾಹದಿಂದ ಕಾಯುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮ ಹೊಸ ವರ್ಷವು ಹೇಗಿರುವುದು ಎಂದು ತಿಳಿದುಕೊಳ್ಳುವ ಕುತೂಹಲವಿರುವುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಂಖ್ಯೆಗೆ ಸೇರಿದ ಜನರಿಗೆ ಹೊಸ ವರ್ಷವು ವಿಭಿನ್ನವಾಗಿರುವುದು. ಯಾವುದೇ ತಿಂಗಳ 7, 16 ಮತ್ತು 25ನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ 7 ಆಗಿರುವುದು. ಹಾಗಾಗಿ ಸಂಖ್ಯೆ 7 ಹೊಂದಿರುವ ಜನರಿಗೆ ಈ ಹೊಸ ವರ್ಷವು ಹೇಗಿರಲಿದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ದೊರಕಿದರೆ ಯಾವ ಕ್ಷೇತ್ರದಲ್ಲಿ ಕಷ್ಟಗಳು ಎದುರಾಗಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಬೇಕೆಂದಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ವೃತ್ತಿಜೀವನ. 2026ರ ಹೊಸ ವರ್ಷವು ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 7 ಹೊಂದಿರುವ ಜನರಿಗೆ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಸಾಕಷ್ಟು ಯಶಸ್ಸು ತರಲಿದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. ಸಮಾಜ ಸೇವೆಯನ್ನು ಮಾಡುವ ವ್ಯಕ್ತಿಗಳಿಗೆ ಸಾಕಷ್ಟು ಲಾಭಗಳು ದೊರಕಲಿದೆ. ಕೆಲಸವನ್ನು ಮಾಡುವ ಸಂಖ್ಯೆ 7 ಹೊಂದಿರುವ ಜನರು ಈ ಸಂದರ್ಭದಲ್ಲಿ ಉನ್ನತ ಪದವಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಈ ಅವಧಿಯಲ್ಲಿ ಫಲವನ್ನು ಪಡೆಯುವ ಯೋಗ ದೊರಕಲಿದೆ. ಈ ವರ್ಷ ಹಣಕಾಸಿಗೆ ಸಂಬಂಧಿಸಿದಂತೆ ಸಂಖ್ಯೆ 7 ಹೊಂದಿರುವ ಜನರು ಯಶಸ್ಸನ್ನು ಪಡೆಯುವರು. ಆದರೆ ಯಾವುದೇ ರೀತಿಯ ಅಡ್ಡದಾರಿಯನ್ನು ಉಪಯೋಗಿಸದೆ ಇರುವುದು ಉತ್ತಮ. ಸಂಖ್ಯೆ 7 ಹೊಂದಿರುವ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ತಮ್ಮ ಕಠಿಣ ಪರಿಶ್ರಮದ ನಂತರ ಯಶಸ್ಸನ್ನು ಗಳಿಸುವರು. ಸಿವಿಲ್ ಸರ್ವಿಸ್, ಆಸ್ತಿಗೆ ಸಂಬಂಧಿಸಿದಂತಹ ವ್ಯಾಪಾರ, ಕೃಷಿ, ಕಾನೂನು, ಜ್ಯೋತಿಷ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಈ ವರ್ಷವು ಅನುಕೂಲಕರವಾಗಿರಲಿದೆ. ಸಂಖ್ಯೆ 7 ಹೊಂದಿರುವ ಜನರು 2026ರಲ್ಲಿ ಯಾವುದಾದರೂ ಸರ್ಪ್ರೈಸ್ ಪಡೆಯಬಹುದು. ಹಾಗೆ ಸ್ವಲ್ಪ ಏರಿಳಿತಗಳು ಎದುರಾಗಬಹುದು. ಆದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರಲಿದೆ. ಕೆಲಸಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 7 ಹೊಂದಿರುವ ಜನರು ಪ್ರಗತಿಯನ್ನು ಸಾಧಿಸುವರು. ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಪಡುವುದರಿಂದ ಯಶಸ್ಸು ದೊರಕುವುದು. ಹಾಗೆ ನಿಮ್ಮ ಗುರಿಗಳನ್ನು ತಲುಪಲು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಜಯ ಸಾಧಿಸುವಿರಿ. ವ್ಯವಹಾರವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಶುಭ ಫಲವನ್ನು ಪಡೆಯುವರು. ಪ್ರೀತಿಯ ಜೀವನ. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 7 ಹೊಂದಿರುವ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವರು. ಇದರಿಂದಾಗಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಸಾಕಷ್ಟು ಬಲಗೊಳ್ಳುವುದು. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಷ್ಠಾವಂತರಾಗಿರುವಿರಿ. ಈ ವರ್ಷ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕ. ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ಹೊಸ ವರ್ಷದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಹಾಗೆ ಈ ಸಂದರ್ಭದಲ್ಲಿ ಸಂಖ್ಯೆ 7 ಹೊಂದಿರುವ ಜನರು ವಿವಾಹಕ್ಕಾಗಿ ಅವಸರವನ್ನು ಮಾಡದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಉತ್ತಮ. ಈ ವರ್ಷ ಸಂಖ್ಯೆ 7 ಹೊಂದಿರುವ ಜನರಿಗೆ ಕುಟುಂಬ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ಇವುಗಳನ್ನು ನೀವು ಉತ್ತಮವಾಗಿ ನಿಭಾಯಿಸುವಿರಿ. ಹಾಗಾಗಿ ಧೈರ್ಯದಿಂದ ಇರುವುದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುವುದು. ಹಾಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗಿನ
ಮಾತುಕತೆಯಲ್ಲಿ ಉತ್ತಮ ಶಬ್ದಗಳನ್ನು ಬಳಸುವಂತೆ ಎಚ್ಚರ ವಹಿಸುವುದು ಒಳ್ಳೆಯದು. ಆರೋಗ್ಯ. ಸಂಖ್ಯೆ 7 ಹೊಂದಿರುವ ಜನರು 2026ರ ಹೊಸ ವರ್ಷದಲ್ಲಿ ಒತ್ತಡವನ್ನು ಎದುರಿಸುವರು. ಆದರೆ ಈ ಅವಧಿಯಲ್ಲಿ ನೀವು ಧೈರ್ಯದಿಂದಿರುವುದು ಉತ್ತಮ. ಮೂಳೆ, ಹಲ್ಲು ಇತ್ಯಾದಿಗಳಲ್ಲಿ ನೋವು, ತೂಕ ಹೆಚ್ಚಳ ಅಥವಾ ಸುಸ್ತನ್ನು ಈ ಸಂದರ್ಭದಲ್ಲಿ ನೀವು ಹೊಂದುವಿರಿ. ಹಾಗೆ ನೀರಿಗೆ ಸಂಬಂಧಿಸಿದಂತಹ ಯಾವುದಾದರೂ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಈ ಅವಧಿಯಲ್ಲಿ ಕಾಡಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ನೀರನ್ನು ಸೇವಿಸುವಂತೆ ಕಾಳಜಿ ವಹಿಸುವುದು ಉತ್ತಮ. ಜೊತೆಗೆ ಸಂಖ್ಯೆ 7 ಹೊಂದಿರುವ ಜನರಿಗೆ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡುವ ಸಂಭವವಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮವನ್ನು ಮಾಡುವುದರೊಂದಿಗೆ ಉತ್ತಮ ಜೀವನ ಶೈಲಿಯನ್ನು ಹೊಂದುವುದು ನಿಮಗೆ ಶುಭವನ್ನುಂಟು ಮಾಡಲಿದೆ. ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಜೊತೆಗೆ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಅದೃಷ್ಟದ ಬಣ್ಣ ತಿಳಿ ನೀಲಿ, ಹಸಿರು. ಅದೃಷ್ಟದ ಸಂಖ್ಯೆ 5, 6. ಒಟ್ಟಾರೆಯಾಗಿ 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 7 ಹೊಂದಿರುವ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುವರು. ನಿಮಗೆ ನಾಯಕತ್ವವನ್ನು ವಹಿಸುವ ಉತ್ತಮ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕುವುದು. ಇದರಿಂದಾಗಿ ಮನೆ ಹಾಗೂ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು. ಹಾಗೆ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಗಂಭೀರವಾಗಿ ನೆರವೇರಿಸುವಿರಿ. ಕಳೆದ ವರ್ಷದಲ್ಲಿನ ನಿಮ್ಮ ಕೆಲಸಕ್ಕೆ ಉತ್ತಮ ಫಲ ಈ ವರ್ಷ ದೊರಕುವುದು. ಯಾವುದೇ ರೀತಿಯ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವಿರಿ. ಹಾಗೆ ಎಲ್ಲ ಸವಾಲುಗಳಲ್ಲಿಯೂ ಯಶಸ್ಸನ್ನು ಪಡೆಯುವ ಸಂಭವವಿದೆ. ಈ ವರ್ಷ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಫಲ ದೊರಕುವ ಸಾಧ್ಯತೆಯೂ ಕೂಡ ಇರಲಿದೆ. ಸಂಖ್ಯೆ 7 ಹೊಂದಿರುವ ಜನರು ಈ ಹೊಸ ವರ್ಷದಲ್ಲಿ ಅಶುಭ ಪ್ರಭಾವವನ್ನು ದೂರ ಮಾಡಲು ಶನಿವಾರ ಅಗತ್ಯವಿರುವವರಿಗೆ ಸಹಾಯ ಹಾಗೂ ಸೇವೆಯನ್ನು ಮಾಡಿ. ಕಪ್ಪು ಬಟ್ಟೆ ಮತ್ತು ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ. ಇದರಿಂದ ನಿಮಗೆ ಒಳಿತಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.